ನಲ್ಲಿ ಪುಂಡರ ಅಟ್ಟಹಾಸ ಒಂದ್ ರೀತಿ ಹಲವು ರೀತಿಯಲ್ಲಿ ಆಗ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ತುರ್ತು ಚಿಕಿತ್ಸೆಗೆ ಅಂತ ಹೋಗ್ತಾ ಇದ್ದ ಆಂಬ್ಯುಲೆನ್ಸ್ ಅನ್ನ ಅಡ್ಡಗಟ್ಟಿ ಹಲ್ಲೆ ನಡೆಸಿದ್ದಾರೆ. ಬೆಂಗಳೂರಿನಲ್ಲೇ ಆಗಿದೆ ಇದು. ಕೂಡ ಕುಡದೆ ಆಗಿರೋದು. ಎಣ್ಣೆ ಏಟಲ್ಲಿ ಆಂಬ್ಯುಲೆನ್ಸ್ ಡ್ರೈವರ್ಗೆ ಹೊಡೆದಿದ್ದಾರೆ. ನೆಲಮಂಗಲ ಟೋಲ್ ಬಳಿ ಆಗಿರೋ ಘಟನೆ. ಕಾರ್ನಲ್ಲಿದ್ದ ನಾಲ್ವರಿಂದ ಮನಸೋ ಇಚ್ಛೆ ಥಳಿತ 5-6 ಕಿಲೋಮೀಟರ್ ಚೇಸ್ ಮಾಡಿ ಅಟ್ಯಾಕ್ ಮಾಡಿದ್ದಾರೆ. ವಾಣಿವಿಲಾಸ ಆಸ್ಪತ್ರೆಗೆ ಖಾಸಗಿ ಆಂಬ್ಯುಲೆನ್ಸ್ ಬರ್ತಾ ಇತ್ತು. ಪಾಪ ಆಂಬ್ಯುಲೆನ್ಸ್ ನಲ್ಲಿ ಪುಟಾಣಿ ಮಗು ಇತ್ತು, 5 ತಿಂಗಳ ಹಸುಗೂಸು ಇತ್ತು. ಅದಕ್ಕೆ ತುರ್ತು ಚಿಕಿತ್ಸೆಗೆ ಅಂತ ಕರ್ಕೊ ಬರ್ತಾ ಇದ್ದಾರೆ. ಮಗು ಕಂಡೀಷನ್ ಕ್ರಿಟಿಕಲ್ ಇದೆ, ಬಿಟ್ಟು ಸಾರ್ ಅಂದ್ರೂ ಕೂಡ ಪುಂಡರು ಕೇಳಿಲ್ವಂತೆ. ಎಲ್ಲವೂ ಕೂಡ ಎಣ್ಣೆಯ ಒಂದು ಮದ ತಲೆಗತ್ತಿ. ನೋಡಿ, ಅಲ್ಲಿ ತಾಯಿ ಮತ್ತು ಮಗು ಇಬ್ರು ಕೂಡ ಆಂಬ್ಯುಲೆನ್ಸ್ ನಲ್ಲಿದ್ದಾರೆ. ತೀರಾ ಎಮರ್ಜೆನ್ಸಿ ಇದೆ, ಬಿಡಿ ಅಂದ್ರೂ ಕೂಡ ಕೇಳಿಲ್ಲ. ರಾಕ್ಷಸರು ಕುಡಿದು ಈ ರೀತಿಯ ಅವಾಂತರವನ್ನ, ಪುಂಡಾಟವನ್ನ ಮೆರೆದಿದ್ದಾರೆ. ವಿಕೃತ ಮನಸ್ಸು ಅಷ್ಟೇ, ಇನ್ನೇನು ಅಲ್ಲ ಇದು. ಸರ್, ನಿನ್ನೆ ನಾವು ಮಗುಗೆ ತುಂಬ ಸೀರಿಯಸ್ ಆಗಿತ್ತು. ಆಕ್ಸಿಜನ್ ಇದ್ರೇ ಬಾಡಿ ತೊಗೊಂಡೋಗೋಕ್ಕಾಗೋದು ಮಗುದು ಅಂತ ಹೇಳಿದ್ರು. ಹಂಗಾಗಿ ನಾವು ಆಂಬುಲೆನ್ಸ್ ಮಾಡಿಕೊಂಡು ಬರಬೇಕಾದ್ರೆ ಆಕ್ಸಿಜನ್ ಹಾಕಿಸ್ಕೊಂಡೇ ಬಂದ್ವಿ ಸರ್. ನಾವು ಅಲ್ಲಿಂದನೂ ಕೂಡ ಇಲ್ಲಿಗೆ ಬರೋದ್ಗೂ ನೆಲಮಂಗಲ ಟೋಲ್ ಹತ್ರ ಇನ್ನು ಸ್ವಲ್ಪ ಒಂದು 5-6 ಕಿಲೋಮೀಟ್ರ್ ಹಿಂದೆನೇ ಗಾಡಿ ಲೆಫ್ಟಿಗೆ ಹೇಳಿದ್ರೆ ಲೆಫ್ಟಿಗೆ, ರೈಟಿಗೆ ಹೇಳಿದ್ರೆ ರೈಟಿಗೆ, ಆ ಥರ ಬಂದುಬಿಟ್ಟು ಚೇಸಿಂಗ್ ಮಾಡೋದು, ಇಲ್ಲ ಅವರಿಂದ ಮುಂದೆ ಹೋಗೋದು, ಆ ಥರ ಎಲ್ಲ. ಬರೀ ಜೆಂಟ್ಸೇ ಇದ್ದರು ಸರ್. ಅದರಲ್ಲಿ ಮಿನಿಮಮ್ 4-5 ಜನ ಇದ್ದರು. ಆದ್ರೂ ಕೂಡ ಡ್ರೈವರ್ ಕೇಳ್ಕೊಂಡ್ರು, ಇಲ್ಲ ಬಿಡ್ರಿ, ಪೇಷಂಟ್ ಇದೆ, ಮಗು ಇದೆ, ದೊಡ್ಡವರಲ್ಲ, ಎಳೆ ಮಗು ಇದೆ, ನಾನು ಬೇಗ ಹೋಗಬೇಕು, ಬಿಡ್ರಿ ಜಾಗನ. ಅಂದರೆ ಏನಲ್ಲೇ ನೀನು ಓಡಿಸೋದು, ಹಂಗೆ ಹಿಂಗೆ ಎಲ್ಲ ಬಾಯಿ ಬಂದಂಗೆ ಬೈತಾ ಇದ್ರು. ಅದಕ್ಕೆ ಡ್ರೈವರ್ ಏನು ಮಾಡಿದ್ರು, ನಿಮಗೇನು ಗೊತ್ತಾಗಲ್ವಾ, ಬಿಡ್ರಿ ಮುಂದೆ ಅಂತ. ಅಲ್ಲಿ ನೆಲಮಂಗಲ ಟೋಲ್ ಹತ್ರ ಸ್ವಲ್ಪ ಗಾಡಿ ಸ್ಲೋ ಆಯಿತು, ಟ್ರಾಫಿಕ್ ಇದ್ದಿದ್ದರಿಂದ. ಅದಕ್ಕೋಸ್ಕರ ಸ್ಲೋ ಆದಾಗ ಬಂದುಬಿಟ್ಟು ಇಳಿದುಬಿಟ್ಟು ಡ್ರೈವರ್ ಮೇಲೆ ಹಲ್ಲೆ ಮಾಡಿದ್ರು ಸರ್. ತುಂಬ ಹೊಡೆದ್ರು. ಮಗುಗೆ ಹುಷಾರಿರಲಿಲ್ಲ, ಒಂದು 3 ಮಂತ್ಸ್ ಆಗಿತ್ತು. ಫುಲ್ಲು ತುಮಕೂರಿಂದ ಆಕ್ಸಿಜನಿಂದ ಬರಬೇಕಾಗಿತ್ತು. ಫುಲ್ಲು ಉಸಿರಾಟಕ್ಕೆ ತೊಂದರೆ ಇತ್ತು. ತುಮಕೂರಿಂದ ಆಂಬುಲೆನ್ಸ್ ಮಾಡ್ಕೊಂಡು ಹಾಕೊಂಡು ಬರ್ತಾಯಿದ್ವು. ಆವಾಗ ನೆಲಮಂಗಲ ಟೋಲ್ ಬಳಿ ಒಂದು ಕಾರ್ ಬಂತು, ಇನೋವಾ ಕಾರು. ಅಲ್ಲಿ ಎಲ್ಲರೂ ಅದರೊಳಗೆಲ್ಲ ಫುಲ್. ಇದಕ್ಕಿನ್ನೇನು ಅನ್ನಲ್ಲ, ವಿಕೃತ ಮನಸ್ಸು ಅಂತಾರೆ ಅಷ್ಟೇ. ಎಂಥದ್ದೇ ಟ್ರಾಫಿಕ್ಕು, ಏನೇ ಸಮಸ್ಯೆ ಇದ್ರು ಕೂಡ ಆಂಬ್ಯುಲೆನ್ಸ್ ಸೌಂಡ್ ಕೇಳಿದ ತಕ್ಷಣ ಜಾಗ ಬಿಟ್ಕೊಡೋಕೆ ನೋಡ್ತಾರೆ ಎಲ್ಲರೂ. ಬಟ್ ಇವರು ಆ ಪುಟಾಣಿ ಅಲ್ಲಿ ಪೇಷಂಟ್ ಇದ್ದಾರೆ ಅಂದ್ರೂ ಕೂಡ ಗಮನಿಸದೇ ಈ ರೀತಿಯಾಗಿ ಜಗಳ ಕೆಡ್ದಿದ್ದಾರೆ ಅಂದರೆ ಪೊಲೀಸರು ತಕ್ಕ ಶಾಸ್ತಿಯನ್ನ ಮಾಡ್ಬೇಕಷ್ಟೇ, ಇನ್ನೇನು ಅಲ್ಲ.